ಗುರುವಂದನೆ ಮಾಡುವುದು ಸಾಮಾನ್ಯ, ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಂದನೆ ಎಂಬ ಕಾರ್ಯಕ್ರಮ ಮಾಡುವುದು ನಮ್ಮ ಗುರಿ ಎಂದು ಶಿಕ್ಷಕರಾದ ಪ್ರಸನ್ನಕುಮಾರ್ ಅವರು ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆ ನಂದಿ 2007-2008ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಾರಹಳ್ಳಿ ಕ್ರಾಸ್ ಬಳಿಯಲ್ಲಿ ಇರುವ ಹುಮ್ದುಮ್ ವಿಲೇಜ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶಿಕ್ಷಕರನ್ನ ಹೂ ಮಳೆಯನ್ನೇ ಸುರಿಸಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದರು. ನಂತರ ನಮ್ಮ ಜೊತೆಯಲ್ಲಿ ವ್ಯಾಸಂಗ ಮಾಡಿದ 3 ಜನ ವಿದ್ಯಾರ್ಥಿಗಳು ಹಾಗೂ ಪ್ರಭಾಕರ್ ಎಂಬ ಶಿಕ್ಷಕರಿಗೆ 1 ನಿಮಿಷದ ಕಾಲ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಶಿಕ್ಷಕರು ಎಲ್ಲರೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಶಿಕ್ಷಕರು ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾವು ಗಳಿಸಿದ ಆಸ್ತಿ ಅಂತಸ್ತು ಯಾವುದೂ ಕೊನೆಯವರೆಗೆ ಉಳಿಯೋದಿಲ್ಲ, ಆದರೆ ಕಲಿತಂತಹ ವಿದ್ಯೆ ಮಾತ್ರ ಕೊನೆಯವರೆಗೆ ಜೊತೆಯಲ್ಲೇ ಇರುತ್ತದೆ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಗುರುಗಳ ಮೇಲಿನ ಗೌರವವನ್ನು ಕಡಿಮೆಯಾಗ್ತಾ ಬರೋದು ಬೇಸರದ ಸಂಗತಿಯಾದರೆ, ಮತ್ತೊಂದು ಕಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದಂತಹ ಗುರುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಶಿಕ್ಷಕರಿಗೆ ಗುರುವಂದನೆಯಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು ಶಿಕ್ಷಕರ ಗೌರವವನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ತುಂಬಾ ಸಂತಸವಾಗಿದೆ. 2016ರಲ್ಲಿ ಆರಂಭವಾದಂತಹ ಗುರುವಂದನಾ ಕಾರ್ಯಕ್ರಮ ಸತತವಾಗಿ ನಡೆಯುತ್ತಲೇ ಇವೆ. ನಮ್ಮ ಕರ್ನಾಟಕದಲ್ಲೇ ಈ ರೀತಿ ಕಾರ್ಯಕ್ರಮ ಯಾವ ಶಾಲೆಯಲ್ಲಿ ಕೂಡ ಮಾಡೋದಿಲ್ಲ ಎಂದು ಸಂತಸವನ್ನ ಹೇಳಿದರು. ನಮಗೆ ಸುಮಾರು 4-5 ಬಾರಿ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನಾವು ನಿಮಗೆ ವಿದ್ಯಾರ್ಥಿ ವಂದನೆ ಎಂಬ ಕಾರ್ಯಕ್ರಮವನ್ನು ಮಾಡಿರ್ತೀವಿ ಎಂದು ಹೇಳಿದರು. ಈಗ ನೀವು ಗುರುಗಳಿಗೆ ಗೌರವ ನೀಡ್ತಾ ಇರೋದು ನಿಮ್ಮ ಮಕ್ಕಳಿಗೂ ಕಳಿಸಿ ಹಾಗೂ ನಿಮ್ಮ ಮಕ್ಕಳಿಗೆ ಆದಷ್ಟು ಮೊಬೈಲ್ಗಳನ್ನು ಕೊಡೋದನ್ನು ನಿಲ್ಲಿಸಿ ಎಂದು ಕಿವಿಮಾತನ್ನು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಶಿಕ್ಷಕರಾದ ರಾಮಕೃಷ್ಣಪ್ಪ, ಪ್ರಸನ್ನಕುಮಾರ್, ಅಂಜಿನಪ್ಪ, ತುತ್ತೂರು, ಲೋಕೇಶಪ್ಪ, ಗೀತಾ, ಪಿ, ಶೈಲಜಾ, ವೇದವಾತಿ, ರಾಜೇಶ್ವರಿ ಹೆಗ್ಡೆ, ಜ್ಯೋತಿ ಪ್ರಭಾ, ಆನಂದಗೌಡ ಅವರಿಗೆ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು. ನಂತರ ವಿದ್ಯಾರ್ಥಿಗಳಿಂದ ಗುರುಗಳ ಮೇಲಿನ ಪ್ರೀತಿ ವಿಶ್ವಾಸಗಳನ್ನು ಹಾಗೂ ಸ್ನೇಹಿತರ ಜೊತೆ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಜೊತೆಗೆ ಕೂತು ಉಪಹಾರವನ್ನು ಸೇವಿಸಿ ಶಿಕ್ಷಕರೊಂದಿಗೆ ಫೋಟೋವನ್ನು ತೆಗೆಸಿಕೊಂಡು ಖುಷಿಪಟ್ಟರು. ಈ ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ, ಲೋಕೇಶ್, ಮುನೇಶ್, ಸುರೇಶ್, ಜಹಂಗೀರ್ ಪಾಷಾ, ನಾರಾಯಣಮೂರ್ತಿ, ಮುನಿರಾಜು, ಸೌಮ್ಯ, ನಂದಿನಿ, ನಾರಾಯಣಮೂರ್ತಿ ಸೇರಿದಂತೆ 2007-2008ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದಿ ರಾಜೇಶ್. गणेशाय बालचन्द्राय श्रीगणेशाय धीमहि एकदन्ताय वक्रतुण्डाय ಆಮೇಲೆ ಇನ್ನೊಂದು ಸತಿ ಕಾಲ್ ಮಾಡಿದ್ಮೇಲೆ ನಾನು ರಿಸೀವ್ ಮಾಡಿದಾಗ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ನನಗೆ ಮೊದಲು ನೆನಪಾಗಿದ್ದೆ ರಾಜೇಶ್ ಬ್ಯಾಚು.
2004 ಬ್ಯಾಚ್ ಅವರು 2016ನೇ ಇಸ್ವಿಯಲ್ಲಿ ಮಾಡಿದ್ರು ಅವರು. ಈಗ 9 ವರ್ಷಗಳ ನಂತರ ಮತ್ತೆ ನಾನು ನಮ್ಗೆ ಹೈಸ್ಕೂಲಿಗೆ ಹೋಗ್ತಾ ಇದ್ದೀನಲ್ಲ ಅನ್ನುವಂತಹ ಒಂದು ಪುಳಕ ನನ್ನ ಹೃದಯದಲ್ಲಿ ಮನಸ್ಸಲ್ಲಿ ಬಂತು. ಆ ನಂತರ ನಾವು ಬರ್ಬೇಕಂತ ಅನ್ಕೊಳ್ತಾ ಇದ್ವಿ. ಬಹಳಷ್ಟು ದಿವಸಗಳ ನಂತರ ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಅಂತ ಒಂದ್ಸತಿ ಭೇಟಿಯಾದಾಗ ಆಯ್ತು ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿದ್ದೀನಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಹೊರಗಡೆ ಸಿಗ್ತಾ ಇಲ್ಲ. ನಿಜವಾಗ್ಲೂ ಈ ಒಂದು ಸಮಾರಂಭ ಅನ್ನುವಂಥದ್ದು ವರ್ಣಿಸಲ್ಲ ಸದಳ. ಒಬ್ಬ ಉತ್ತಮ ಶಿಕ್ಷಕನ ಆಸ್ತಿ ಅಂದ್ರೆ ಸಂಸ್ಕಾರವಂತ ಹಾಗೂ ಸಹೃದಯ ಸುಸಂಸ್ಕೃತ ವಿದ್ಯಾರ್ಥಿ ಸಮೂಹ. ಆ ಸಮೂಹವನ್ನ ನಾನು ಪಡ್ಕೊಂಡಿದ್ದೀನಿ ಅನ್ನುವಂತಹ ಧನ್ಯತಾ ಭಾವ ಇವತ್ತು ನನ್ನಲ್ಲಿ ಬರ್ತಾ ಇದೆ. ಆ ಒಂದು ಧನ್ಯತೆಯ ಭಾವವನ್ನ ಹೊತ್ತೊಯ್ದು ಬಹಳ ಭಾರ ಇದೆ. ಯಾಕಂತಂದ್ರೆ ನಮ್ಮ ಮೇಲೆ ನೀವು ಬಹಳ ಋಣವನ್ನ ಹೊರಿಸ್ಬಿಟ್ಟಿದ್ದೀರಿ. ಇಷ್ಟೆಲ್ಲ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೂ ಈ ಎಲ್ಲವುಗಳ ಹಿಂದೆ ಇರುವಂತದ್ದೇ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಅತ್ಯದ್ಭುತವಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ. ಗುರುಗಳ ಮೇಲೆ ಇರುವಂತಹ ಪ್ರೀತಿಯನ್ನ ನಾನು ಅತ್ಯಂತ ಪಾಳುಗಳಾಗಿ ಅದನ್ನು ಅನುಭವಿಸಿದ್ದೀನಿ. ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿಗಳಿಂದಲೇ ನನ್ನ ಜೀವನದ ಉದ್ದಕ್ಕೂ ಒಂದು ಸುಂದರ ನೆನಪುಗಳು. ನಾನು ಈಗ ಆಂಡ್ರಾಯ್ಡ್ ಮೊಬೈಲ್ ಬಂದಾದ್ಮೇಲೆ ಅವರ ಸ್ಟೇಟಸ್ ಗಳನ್ನ ನೋಡಿ ಅಥವಾ ಅವಾಗ ಅವರು ಮಾಡುವಂತಹ ಕಾಲ್ಗಳಿರ್ಬಹುದು, ಮೆಸೇಜ್ ಇರ್ಬಹುದು, ಹರಿದಿನಗಳಲ್ಲಿ ವಿಶಸ್ ಇರ್ಬಹುದು, ಅದನ್ನು ನೋಡಿ ನಾನು ನನ್ನ ವಿದ್ಯಾರ್ಥಿಗಳು ಅನ್ನುವಂತಹ ಅಭಿಮಾನದಿಂದ, ಪ್ರೀತಿಯಿಂದ ನನ್ನ ಮನೆಯಲ್ಲಿ ಮತ್ತೆ ನನ್ನ ಸಹೋದ್ಯೋಗಿಗಳ ಜೊತೆ ಹೇಳ್ಕೊಡ್ತಾ ಇರ್ತೀನಿ. ಸ್ಟಾಫ್ ರೂಮ್ ನಲ್ಲಿ ಅವಾಗ ಸಿಕ್ಕಿದಾಗ, ನೆನಪಾದಾಗ, ಕೂರ್ಸೋತಿದ್ದಾಗ. ನಾನು ನನ್ನ ವೃತ್ತಿ ಜೀವನದಲ್ಲಿ ಮೊಟ್ಟ ಮೊದಲ ಶಾಲೆ ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆ ನಂದಿ. ಅದರಲ್ಲಿ ನನ್ನ ಈ ಎಲ್ಲ ಸಹೋದ್ಯೋಗಿ ಮಿತ್ರರನ್ನ ನಾನು ಅವಾಗ ನೆನೆಸ್ಕೊಂಡು ನೆನಪು ಮಾಡಿಕೊಂಡು ನಾನು ಈಗಿರುವ ಶಾಲೆಯಲ್ಲಿ ಏನಾದ್ರೂ ಸಂದರ್ಭ ಬಂದಾಗ ಹೇಳ್ತಾ ಇರ್ತೀನಿ. KHP ಸರ್ ಇರ್ಬೋದು, HJA ಇರ್ಬೋದು, DMP ಇರ್ಬೋದು, ಜೊತೆಗೆ BR ಸರ್ ಇರ್ಬೋದು, ಹೆಡ್ ಮಾಸ್ಟರ್ಗಳು ಇರ್ಬೋದು, ಶ್ರೀರಾಮ್ ಸರ್ ಮತ್ತು ನಾಗವೇಣಿ ಮೇಡಮ್ ಅಂತ ಅವ್ರ ಸುದ್ದಿನೂ ಹೇಳ್ತಾ ಇರ್ತೀನಿ. ಹಾಗೆ ನನ್ನ ಅಕ್ಕನಂತೆ ನನಗೆ ಬಹಳಷ್ಟು ಆತ್ಮೀಯತೆ, ಪ್ರೀತಿಯನ್ನ ತೋರಿಸಿದಂತಹ NM ಮೇಡಮ್ ಇರ್ಬೋದು, ನನ್ನ ಜೊತೆಗೆ ಅಪಾಯಿಂಟ್ ಆಗಿರುವಂತಹ JPJ ಮೇಡಮ್ ಹಾಗೂ LKM ಸರ್ ಇರ್ಬೋದು, ಅನಂತರ PS ಮೇಡಮ್. ಏನಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳು, ದೇವರ ವಿಷಯ ಬಂದಾಗ ನನ್ಗೆ ಅವ್ರದೇ ನೆನಪಾಗೋದು. ರಥೋತ್ಸವ ಅದು ಇದು ಎಲ್ಲ ನನ್ನ ಹತ್ರ ಅವಾಗ ಇವಾಗ ಸ್ಟಾಫ್ ರೂಮ್ ನಲ್ಲಿ ಮಾತಾಡ್ತಾ ಇದ್ರು. ಹಾಗೆ ನಾನು ಟ್ರಾನ್ಸ್ಫರ್ ಆಗಿ ಹೋಗೋ ಸಮಯಕ್ಕೆ ಬಂದಿರುವಂತಹ ಗೀತಾ ಮೇಡಮ್ ಇರ್ಬೋದು, ಜೊತೆಗೆ ಕಂಪ್ಯೂಟರ್ ಸರ್ ಆನಂದ್ ಸರ್ ಇರ್ಬೋದು, ಅದ್ರ ಜೊತೆಗೆ ಪೂರ್ಣಿಮಾ ಮೇಡಮ್ ಅಂತ ಇದ್ರು ನನ್ನ ನೆನಪು. ಆದ್ರೆ ಅವ್ರು ಇವತ್ತು ಬಂದಿಲ್ಲ. ರಾಮಚಂದ್ರ ಸರ್ ಇರ್ಬೋದು. ಹೀಗೆ ಬಹಳಷ್ಟು ಜನ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ಸುಂದರ ನೆನಪುಗಳು. ಅವಾಗ ಮೊಬೈಲೇ ಇರಲಿಲ್ಲ, ಜಸ್ಟ್ ಬಂದಿತ್ತು ಮೊಬೈಲ್ 2004-05 ಇಸ್ವಿಯಲ್ಲಿ. ನಾನು ಅತ್ಯಂತ ದೂರದ ಊರಿನಿಂದ ಬಂದು ಒಬ್ಬ ಹೆಣ್ಣುಮಗಳು, 24 ವರ್ಷದ ಹುಡುಗಿ, ಇಲ್ಲಿ ಇಷ್ಟು ದೂರದ ಒಂದು ಊರಿನಲ್ಲಿ ಏನೂ ಪರಿಚಯ ಇಲ್ಲ, ಯಾರನ್ನೂ ಗೊತ್ತಿಲ್ಲ. ನಮ್ಮ ತಂದೆ ಬಂದು ಬಿಟ್ಟು ಹೋದಾಗ ನನಗೆ ಫೋನ್ ಕೊಟ್ಟು ಸಹಕರಿಸಿದವರು KHP, HJA ಮತ್ತು ಕಂಪ್ಯೂಟರ್ ಸರ್ಸ್. ಲ್ಯಾಂಡ್ ಫೋನ್ ಅನ್ನ ಕಂಪ್ಯೂಟರ್ ಸರ್ಸ್ ಕೊಟ್ಟಿದ್ರು. ಆ ನಂತರ ನನ್ನ ಮ್ಯಾರೇಜ್ ಆದ್ಮೇಲೆ ನನ್ನ ಪತಿಯವರಿಗೂ ಕೂಡ ಅವಾಗ ಇವಾಗ ನನಗೆ ಫೋನ್ ಬಂದಾಗ ಅವರು ಎಷ್ಟೇ ದೂರದಲ್ಲಿ ಯಾವುದೇ ಕ್ಲಾಸ್ ನಲ್ಲಿ ಇರ್ಲಿ, ಮರದ ಕೆಳಗೆ ಒಂದೊಂದ್ಸತಿ ಕ್ಲಾಸ್ ಮಾಡ್ತಿದ್ವಿ, ಅಲ್ಲಿಗೂ ಕೂಡ ಫೋನ್ ಕೊಟ್ಟು ಕಳಿಸಿರ್ತಾರೆ. ನನಗೆ ಫೋನ್ ಅಂದ ತಕ್ಷಣ ಜ್ಞಾಪಕ ಬರೋದು KHP ಮತ್ತು ಆನಂದಪ್ಪ. ಅದ್ರ ಜೊತೆಗೆ ನನಗೆ ಒಂದಷ್ಟು ಟೀಸ್ ಮಾಡೋರು, ಜೊತೆಗೆ ಒಂದಷ್ಟು ತಮಾಷೆಗಳನ್ನು ಮಾಡೋರು. ಹಾಗೆ ಹೀಗೆ ನೋಡ್ಕೊಂಡು 2007ರಲ್ಲಿ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗುವಂತಹ ಪ್ರಸಂಗ ಬಂತು. ನಾನು ಈ ಊರನ್ನ, ಈ
ವಿದ್ಯಾರ್ಥಿಗಳನ್ನ, ಗ್ರಾಮಸ್ಥರನ್ನ, ನನ್ನ ಅತ್ಯಂತ ಪ್ರೀತಿಯಿಂದ ನನ್ನನ್ನ ನಡೆಸಿಕೊಂಡಂತಹ ನನ್ನ ಸಹೋದ್ಯೋಗಿ ಮಿತ್ರರನ್ನ ಯಾವತ್ತೂ ಮರೆಯುವುದಿಲ್ಲ. ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಇದ್ರ ಜೊತೆಗೆ ನನ್ನ ಅತ್ಯಂತ ಪ್ರೀತಿ ವಿದ್ಯಾರ್ಥಿನಿಯರು, ನಿಮ್ಮ ಭವಿಷ್ಯ ಉಜ್ವಲವಾಗಿ, ನಿಮ್ಮ ಮಕ್ಕಳಿಗೆ ದೇವರು ಒಳ್ಳೇದ್ ಮಾಡ್ಲಿ, ನೀವು ಚೆನ್ನಾಗಿರ್ಲಿ, ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ, ನಿಮ್ಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನುವ ಆಶಯದೊಂದಿಗೆ ನನ್ನ ಮತ್ತೆ ಹೊಸ ಜೀವನ ಪಡಬೇಕು, ಇನ್ನಷ್ಟು ಆಯುಷ್ಯನ್ನು ಮಾಡಬೇಕು. ಈಗ ನೀವು ಹೇಳ್ತೀವಿ ನೋಡಿದ್ರಲ್ಲ ಇಲ್ಲ, ಬಟ್ ನಾವು ಏನಿರುವ ಎತ್ತರಕ್ಕೆ ಎಷ್ಟೋ ಜನ ಏರಿದ್ದೀವಿ. ರೈತರಿದ್ದೀರಿ, ಕೂಲಿ ಕಾರ್ಮಿಕರಿದ್ದೀರಿ, ಆಟೋ ಡ್ರೈವರ್ಗಳಿದ್ದೀರಿ, ರಾಜಕಾರಣಿಗಳಾಗಿದ್ದೀರಿ, ವ್ಯಾಪಾರ ಮಾಡಿದ್ದೀರಿ. ಆದರೆ ಎಲ್ಲ ಕೆಲಸಗಳಲ್ಲಿ ಒಂದೊಂದು ರೆಸ್ಪೆಕ್ಟ್, ಒಂದು ಸೇವಾ ಮನೋಭಾವದ ಕೆಲಸಗಳಿದೆ. ಆ ರೆಸ್ಪೆಕ್ಟ್ ಕೊಟ್ಕೊಂಡೇ ನಾವು ಬದುಕಬೇಕಾಗಿದೆ, ಅದು ಮುಖ್ಯ. ನನ್ನ ಸೋಷಿಯಲ್ ಮೀಡಿಯಾಗಳು ಒಂದು ಟ್ಯಾಗ್ಲೈನ್ ಇದೆ, ಅದು ನನ್ನ ಗುಣಧರ್ಮ ಹೋಗಿಲ್ಲ, ನನಗಿಂತ ಕಿರಿಯರು ಇಲ್ಲ ಅಂತ. ನನ್ನ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡೋ ನನ್ನ ಗೆಳೆಯ, ನಿನ್ನ ಆ ಸಾಲನ್ನು ನಾನು ಕದೀತೀನಿ ಅಂತ ಹೇಳಿದ. ನಾನು ವಚನಕಾರರಿಂದ ಕದ್ದುಬಿಟ್ಟಿದ್ದೀನಿ, ಎಲ್ಲರಿಗೂ ಕದಿಯಾಗಿ ಹೇಳೋ ಅಂತ ಹೇಳಿದೆ. ಅರ್ಥ ಇದೆ ಅದಕ್ಕೆ. ಯಾಕಂದರೆ ಈಗ ನೀವು ಎಷ್ಟೋ ನಾವೆಲ್ಲ ಸೇರಿಕೊಂಡು ಒಂದು ಕೊರೋನಾ ಘಟ್ಟದಿಂದ ಹೊರ ಬಂದಿದ್ದೀವಿ, ಬದುಕುಳಿದಿದ್ದೀವಿ, ಹೊಸ ಜೀವನ ಕಂಡಿದ್ದೀವಿ. ಹೊಸ ಬದುಕಿಗಾಗಿ ಮುಖ ಮಾಡಿಕೊಂಡು ಒಂದು ಹೊಸ ಬೇರೆ ಜನರೇಷನ್ನ ನಾವು ಕಟ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೆನೆಸ್ಕೊಂಡಾಗ ನಾವೆಲ್ಲ ಓದೋರೆಲ್ಲ ಒಳ್ಳೆಯವರು ಅಂತಿದ್ವಿ, ನೀವು ಭಾಳ ಒಳ್ಳೆಯವರು. ಯಾಕಂದರೆ ಈಗ ನಾವು ಪಾಠ ಮಾಡುವಾಗ ಈಗಿನ ಜನರೇಷನ್ ನಮಗೆ ಭಾಳ ದೊಡ್ಡ ಪಾಠ ನಮಗೆ ಅವರೇ ಕಲಿಸ್ತಿದ್ದಾರೆ. ಹೀಗಾಗಿ ನಾವು ದೊಡ್ಡ ರಿನ್ಯೂ ಆಗಿದ್ದೀವಿ. ನಾವು ಇನ್ನೂ ಎಷ್ಟೆಷ್ಟು ಹೊಸತನಕ್ಕೆ ನಾವು ಕರ್ಕೊಂಡಿದ್ದೀವಿ, ಕಲಿತಾ ಇದ್ದೀವಿ. ನಾನು ಈಗಲೂ ಕೂಡ ವಿದ್ಯಾರ್ಥಿ. ನಿಮ್ಮೆಲ್ಲಿ ನಾನು ದೊಡ್ಡವನು ಅಂತ ಅಂದ್ಕೊಳ್ಳೋ ಸಾಧ್ಯನೇ ಇಲ್ಲ. ಬುದ್ಧಿ ಹೇಳಬೇಕು ಅಂತಂದರೆ ನನಗಂತೂ ಆಗೋದಿಲ್ಲ. ಯಾಕಂದರೆ ನಾವು ತಪ್ಪನ್ನು ಮಾಡೋಕ್ಕೆ ಬಿಟ್ಬಿಡ್ತೀವಿ. ತಪ್ಪನ್ನು ಮಾಡಿ ಅದು ಮಗು ಅದೇನಾದರೂ ಕಲ್ತ್ಕೊಂಡ್ಬರ್ಬೇಕು. ಒಂದು ಮಗು ನಾಯಿ ಹಿಂದೆ ಹೋಗ್ತಿತ್ತು ಅಂದರೆ ನೀವು ತಡಿಬೇಡ, ಅದೇನೋ ಕಲ್ತ್ಕೊಂಡು ಬರ್ತದೆ. ಆ ಅನುಭವ ನಾವು ಕೆಡಿಸ್ಬಾರ್ದು. ಇದು ನನ್ನ ಗುಣ. ನಿಮ್ಮ ಅನುಭವದಲ್ಲಿ ನೀವು ಏನೇನು ಪಡಿತೀರಿ ಆವಾಗಲೇ ನೀವು ಮನುಷ್ಯ. ಅದಕ್ಕೆ ನಮ್ಮ ಬದುಕಿನಲ್ಲಿ ನಾವು ಎಷ್ಟು ಹತ್ರ ಕೇಳಿ, ಹಣ ಮಾಡಿರಲಿ, ಹಣ ಇಲ್ಲದಿರಲಿ, ಅಥವಾ ಕನಸುಗಳು ಈಡೇರ್ತಾ ಇರಲಿ, ಅದನ್ನು ಬದುಕಬೇಕಾಗಿರೋದು ಒಂದು ಮಾನವೀಯತೆ ಕಲ, ಸಮಾನತೆಯ ಕಲ. ಹಾಗಾಗಿ ಸಮಾಜ ನಿರ್ಮಾಣ ಆಗಬೇಕಂದ್ರೆ ನಾವು ನಮ್ಮೊಳಗೆ ಒಂದು ಮಾನವೀಯತೆ ಕಂಡುಕೋಬೇಕು, ನಮ್ಮ ಮಕ್ಕಳಿಗೂ ಮಾನವೀಯತೆನ ಕಲಿಸ್ಬೇಕು. ಅದು ಮಾಡದೆ ಹೋದರೆ ನಾವು ಮನುಷ್ಯರಾಗಿದ್ದು ಉಪಯೋಗಿಲ್ಲ. ಮನುಷ್ಯ ಅಂದ ಮೇಲೆ ಏನಾಗುತ್ತದೆ, ತ್ಯಾಗಕ್ಕೆ, ಭೋಗಕ್ಕೆ, ಎಲ್ಲ ಗೋಷ್ಠಿಗಳಿಗೆ ಹೆಂಗೆ ನಾವು ನಮ್ಮ ಮನಸ್ಸನ್ನು ತೆರೆದಿಟ್ಕೊಟ್ಟು ನಾವು ನಿಜವಾದ ಮನುಷ್ಯರಾಗೋದು ನಮ್ಮೊಳಗೆ ಒಂದು ಮನುಷ್ಯತ್ವದ ಬೀಜವನ್ನು ಇಟ್ಕೊಂಡು ಮುಂದೆ ಆ ಜನರೇಷನ್ಗೆ ನಾವು ಕಲ್ಪಿಸಿದ್ರೆ ಮಾತ್ರ ಸಾಧ್ಯ. ಅದು ನೀವೆಲ್ಲರೂ ಮಾಡ್ತೀರಿ. ನಮ್ಮ ಆಶೋತ್ತರಗಳು ನಿಮಗೆ ಕಲಿಸುವಾಗ ಏನೆಲ್ಲ ನಾವು ಹೇಳ್ತಾ ಇದ್ವೋ ಅದೇ ಆಶೋತ್ತರಗಳನ್ನೇ ನೀವು ಮುಂದಿಟ್ಕೊಂಡು ನೀವು ಬದುಕ್ತಿದ್ದೀರಿ. ಆದರೆ ನಿಮ್ಮ ಮಕ್ಕಳು ನಿಮ್ಗಿಂತ ಚೆಂದ ಆಗಬೇಕು ಅಂತಂದರೆ ನಾವು ನಮ್ಮೊಳಗೆ, ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮ ಬೇರೆಯವರನ್ನ ನಾವು ಸರಿ ಮಾಡ್ತೀವಿ. ನಿಂತು ಹೋದರೆ ನಾವು ಹೇಳ್ತಿದ್ವಲ್ಲ ನೀವು ಹೀಗೆ ಮಾಡಬೇಡ ಅಂತ, ಮಕ್ಕಳು ನಿಮಗೆ ಪಾಠ ಕಲಿಸ್ತಾರೆ. ಸರ್ಕಾರಿ ಪ್ರೌಢಶಾಲೆ ನಂದಿಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಈ ದಿವಸ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ನಿಮ್ಮ ಒಂದು ಸಮ್ಮಿಲನ ಕಾರ್ಯಕ್ರಮ ಇಟ್ಕೊಂಡಿರೋ ವಿಚಾರ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಸೌಮ್ಯ ಒಂದ್ಸಲ ನಾನು ಒಂದು ಮೀಟಿಂಗಲ್ಲಿದ್ದೆ, ಅವಾಗ ಫೋನ್ ಮಾಡಿದ್ರು, ಏನು ಸಾರಿ ಇದು ಏಪ್ರಿಲ್ 27ನೇ ತಾರೀಕು ಫ್ರೀ ಇರ್ತೀರಾ? ನಾನು ಯೋಚನೆ ಮಾಡಿದೆ, ಹೌದು SLC ಪರೀಕ್ಷೆ ಎಲ್ಲ ಮುಗಿದಿರ್ತದೆ, ಇರ್ತೀನಮ್ಮ, ಫ್ರೀ ಇರ್ತೀವಿ ಅಂತ ನಾವು ಹೇಳಿದೆ. ಯಾಕೆ ಅಂತಂದರೆ ಈಗ SLC ವ್ಯಾಲ್ಯೂಯೇಷನ್ ಎಲ್ಲ ನಡಿಬೇಕಾದ್ರೆ ನಮಗೆ ರಜಾ ದಿನಗಳಾಗಿರಲಿ, ಭಾನುವಾರ ಏನು ಇರಲ್ಲ, ಅಷ್ಟೊತ್ತು ಮುಗಿದೋಗಿರುತ್ತೆ, ಫ್ರೀ ಇರ್ತೀವಿ ಅಂತ. ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಸಂತೋಷದ ವಿಷಯ. ಇದು ಒಂದು ನಾನು ಸರ್ಕಾರಿ ಪ್ರೌಢಶಾಲೆ ನಂದಿ, ಈಗ ನಮ್ಮ RPH ಮೇಡಮ್ನವ್ರು ಯಾವ ಥರ ಹೇಳಿದ್ರು, ನನ್ನ ಜೀವನದಲ್ಲೂ ಸಹ ಆ ಭೋಗ ನಂದೀಶ್ವರ ಸ್ವಾಮಿ ಒಂದು ಅನುಗ್ರಹದಿಂದ ನಾನು ಒಂದು ಕೆಲಸ ಸೇರ್ಕೊಂಡಿದ್ದು ಸರ್ಕಾರಿ ಪ್ರೌಢಶಾಲೆ. ಆಗ ಭೋಗ ನಂದೀಶ್ವರ ಪ್ರೌಢಶಾಲೆ ಇರ್ತಿತ್ತು, ಶ್ರೀ ಗ್ರಾಮಾಂತರ ಪ್ರೌಢಶಾಲೆ ಇರ್ತಿತ್ತು. ಆಮೇಲೆ ಒಂದು 5 ತಿಂಗಳಿಗೆ ನಾನು ಸರ್ಕಾರಿ ಪ್ರೌಢಶಾಲೆ ಆಯ್ತು, ಸರ್ಕಾರಕ್ಕಾಯ್ತು. ನನ್ನ ಜೀವನ ಒಂದು ಕೆಲಸ ಅಂತ ಕೊಟ್ಟಿದ್ದು ಸರ್ಕಾರಿ ಪ್ರೌಢಶಾಲೆ ನಂದಿ. ಆಮೇಲೆ ಈಗ ಹೇಳಿದ್ರು ವಿದ್ಯಾರ್ಥಿ ಜೀವನ ನಿಜವಾಗ್ಲೂ ಈಗ ನಿಮಗೆ ನಮ್ಮ LKN ಸಾರು ಹೇಳಿದ್ರು ತುಂಬಾ ಚೆನ್ನಾಗಿರ್ತದೆ. ನಾವು ಒಂದು ವಿದ್ಯಾರ್ಥಿಗಳ ಜೊತೆ ಇವತ್ತುವರೆಗೂ ಇದು ಎಷ್ಟು 6ನೇದು 7ನೇದು ಬ್ಯಾಚ್
ಅಲ್ವಮ್ಮ? ನಿಜವಾಗ್ಲೂ ನಾವು ನಿಮ್ಮೆಲ್ಲರಿಗೂ ಚಿರಋಣಿಗಳು. ನೀವು ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಟು ನಿಮ್ಮ ಒಂದು ಮುಖ ಪರಿಚಯ ನಮ್ಗೆ ಯಾರಿಗೂ ಮರ್ತಿಲ್ಲ, ಆದರೆ ಹೆಸರುಗಳು ಜ್ಞಾಪಕ ಇರಲ್ಲ. ಯಾಕೆಂದ್ರೆ ಈಗ ಒಂದು 23 ವರ್ಷ ಇತಿಹಾಸದಲ್ಲಿ 23 ಬ್ಯಾಚ್ ಹೋಗಿರ್ತದೆ. ಸ್ವಲ್ಪ ಜನ ಹೆಸರುಗಳು ಗೊತ್ತಿರ್ತದೆ, ಆದರೆ ಮುಖದ ಪರಿಚಯ ಅಂತೂ ನಮಗೆ ಬರ್ತಿರಲ್ಲ. ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಈಗ ಎಲ್ಲರೂ ಸಹ ನಿಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ, ಮತ್ತೆ ಸುರೇಶ್ ಹೇಳಿದ್ರು ಒಂದು ನಿಜವಾಗ್ಲೂ ಅದು ಒಳ್ಳೆಯ ಮಾತು ಏನು ಅಂತಂದ್ರೆ, ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಳಿಸೋದು ಅಷ್ಟೇ ಮುಖ್ಯ ಅಲ್ಲ. ನೀವು ಫೀಸ್ ಕೊಟ್ಟೆ ಕಳಿಸ್ತಿರೋ ಅಥವಾ ಸರ್ಕಾರಿ ಶಾಲೆಗೆ ಕಳಿಸ್ತಿರೋ ಎಲ್ಲಿಗಾದ್ರೂ ಕಳಿಸಿ, ಆದರೆ ಬಂದ ಮೇಲೆ ಮನೆಯಲ್ಲಿ ನೀವು ಅವರ ಒಂದು ಪಾಠಗಳನ್ನ ಗಮನಿಸಿ ಅವರುಗಳನ್ನ ತಿದ್ದಿ, ಸುಮ್ಮನೆ ಶಾಲೆಯಲ್ಲೇನೆ ಎಲ್ಲಾನು ಕಲಿಸ್ಬಿಡ್ತಾರೆ ಅಂತ ಮಾತ್ರ ಊಹಿಸ್ಬೇಡಿ. ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಅವ್ರು ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅದನ್ನು ಮಾಡಿಸಿ. ಅದೇ ರೀತಿ ಇವಾಗ ನಿಮ್ಮ ಮಕ್ಕಳ ಜೀವನನೂ ಸಹ ಚೆನ್ನಾಗಾಗಲಿ, ನೀವೆಲ್ಲ ನಿಮ್ಮ ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತೇಳಿ ಆಶಿಸ್ತಾ ಪ್ರಾರಂಭ ಆಗಿದ್ದು ರಾಜೇಶ್ ಅಂಡ್ ಬ್ಯಾಚ್. ಅದು ಪದೇ ಪ್ರತಿ ಗುರುವಂದನಾ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಒಂದು ಏನು ಉದ್ಯೋಗ ಅಂತ ಅನ್ಸ್ಕೊಂಡಿದ್ವಿ, ಅದು ಪ್ರಾರಂಭ ಆಗಿದ್ದು ಕೂಡ ನಂದಿಯಲ್ಲಿ. ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಚೆಂಗಲಕೋಟೆ ಶಾಲೆ. ಅದು ಒಂದು ಕಾಲದಲ್ಲಿ ಏಡೆಡ್ ಶಾಲೆನೇ ಆಗಿತ್ತು. ಇದು ನಂದೀಶ್ವರ ರೂರಲ್ ಹೈಸ್ಕೂಲು. ಅದು ವಿನಾಯಕ ಶಾಲೆ ಅಂತ ಏನೋ ಇದೆ. ಈ 4 ಶಾಲೆ, ಒಂದು ಚೆಂಗಲಕೋಟೆ, ಸೋಮೇನಹಳ್ಳಿ, ಡಿಪಾಳ್ಯ ಮತ್ತು ನಂದಿ, 4 ಶಾಲೆಗಳು 92ನೇ ಎಲ್ಲ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅವಾಗಿದ್ದು. 92ರಲ್ಲಿ ಸರ್ಕಾರಕ್ಕಾಯಿತು. ಈ 4 ಶಾಲೆ ಒಟ್ಟಾಗಿ ಆಗಿರೋದು. ನನಗೇನು ಗೊತ್ತಾಯಿತು ಅಂದರೆ ಯಾವುದೋ ಒಂದು ಮಾಹಿತಿ ಬೇಕಾಗಿತ್ತು, ಹುಡುಕ್ತಾ ಇತ್ತು. ಅಲ್ಲೊಂದು ಫೈಲಲ್ಲಿ ಇತ್ತು. ಆ ಫೈಲಲ್ಲಿ ಸೊ ಈ ಶಾಲೆಗಳು ಸಹ ಸೇರ್ಕೊಂಡಿತ್ತು. ಒಂಥರ ಇದು ದಕ್ಷಿಣದ ಕಾಶಿ, ಯಾವುದು ನಮ್ಮ ನಂದಿ. ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದವರೆಲ್ಲ ಚೆನ್ನಾಗೇ ಇದ್ದೀವಿ. ಮತ್ತು ಆ ಶಾಲೆಯಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳನ್ನು ಪಡೆದಂಥ ನಾವು ಸಹ ಧನ್ಯರೇ. ನೀವು ಗುರು ವಂದನೆ ಮಾಡ್ತಾ ಇದ್ದೀವಿ, ನಾವು ನಿಮ್ಗೊಂದು ಕೃತಜ್ಞತಾ ಸಮಾರಂಭ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅದು ನನ್ನ ಮನಸ್ಸಲ್ಲಿದೆ. ಅದನ್ನು ನಾವು ರಿಟೈರ್ಡ್ ಆಗೋದ್ರೊಳಗಾಗಿ ಅಥವಾ ರಿಟೈರ್ಡ್ ಆಗಿದ ಒಂದು 2 ತಿಂಗಳ ಒಳಗಾಗಂತೂ ಖಂಡಿತ ನೆರವೇರಿಸ್ತೀವಿ ನಮ್ಮ ಕಡೆಯಿಂದ, ಶಿಕ್ಷಕರ ಕಡೆಯಿಂದ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಹೇಗೆ ನಮ್ಮನ್ನು ನೆನೆಸ್ಕೊಳ್ತಿದ್ದೀರೋ, ನಾವೆಲ್ಲೇ ಬೇರೆ ಬೇರೆ ಶಾಲೆಗಳು ಹೋಗಿದ್ದೀವಿ, ಅಲ್ಲೆಲ್ಲ ನಂದಿಯನ್ನು ನೆನೆಸ್ಕೊಳ್ಳೋದ ದಿನವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತ ವಿದ್ಯಾರ್ಥಿ ಇರ್ಬೋದು. ಈಗ ಸುರೇಶ್ ಹೇಳ್ದ ನಾವು ತಲೆ ಮಾಡ್ತಿದ್ವಿ ಸರ್, ಅದು ವಯೋಸಹಜವಾಗಿ ಆ ಏಜಲ್ಲಿ ಮಾಡ್ತಕ್ಕಂಥದ್ದೇ. ಯಾರು ಏನೇ ಹೇಳಿದ್ರು ಕೇಳುವ ಮನಸ್ಥಿತಿಯಲ್ಲಿ ಆ ಏಜ್ ಇರಲ್ಲ. ಅದನ್ನು ನಾವು ಇಟ್ಕೊಂಡು ಅದರಿಂದ ಆಚೆಗೆ ಬಂದು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸನ್ನು ನಾವು ಆ ನಿಟ್ಟಿನಲ್ಲಿ ಹೋಗ್ತೀವಿ. ಆದರೆ ಕೆಲವರಿಗೆ ಅದು ಕೆಲವ್ರಿಗಾಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದು ಯಾವಾಗಲೂ ನಿಮ್ಮ ಮುಂದೆ ಒಂದಿನ ನೆನೆಸ್ಕೊಳ್ತೀರಾ ಅಂತ ನಾವು ಬೈದಿದ್ದೀವಿ. ಕರೆಕ್ಟಾ? ನಿಮ್ಮ ಮುಂದೆ ಒಂದಿನ ನಮ್ಮನ್ನು ನೆನೆಸ್ಕೊಳ್ತೀರಾ, ನಾವು ಓದಬೇಕಾಗಿತ್ತು, ನಾವು ಟೀಚರ್ಸ್ ಮಾತು ಕೇಳಬೇಕಾಗಿತ್ತು ಅಂತ. ಆಮೇಲೆ ಹೆಚ್ಚಾಗಿ ಈ KHP ಜ್ಞಾಪಿಸ್ಕೊಳ್ಳೋದೇ ಹೊಡೆದಿರೋದು ಬೈದಿದೆ. ಅದಕ್ಕೆ ಉದಾಹರಣೆ ಈ ಕಾರ್ಯಕ್ರಮದ ರೂವಾರಿ ಇರೋಲ್ಲ ನಮ್ಮ ಸೌಮ್ಯ, ಆ ಅಣ್ಣನ ಮದುವೆಗೆ ಹೋಗಿದ್ದೆ. ಆ ಮದುವೆಗೆ ಹೋದಾಗ ಎಂಟ್ರೆನ್ಸ್ ಅಲ್ಲಿ ಅವರ ಅಜ್ಜಿ ತಾತ ಮತ್ತೆ ಮಕ್ಕಳು ಎಲ್ಲ ನಿಂತಿದ್ರು. ಹೋಗಿದ ತಕ್ಷಣ ಅದು KHP ಅಂತ ಜಾಸ್ತಿ ಮಳೆಯೋದೇ ಜಾಸ್ತಿ ಫೇಮಸ್ ಆಗ್ಬಿಟ್ಟಿದ್ವಿ. ಅಲ್ಲ ಇಲ್ಲಿ ಈಗ ಅದಕ್ಕೆ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ.
30 ವರ್ಷ ನನ್ನ ಜನರೇಷನ್ ಗ್ಯಾಪ್. ಮತ್ತೆ ಈಗ ಕಾನೂನುಗಳೆಲ್ಲ ಬೇರೆ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೊಡಿಬಾರ್ದು ಅಂತ, ಅದು ಹೊಡಿತಾ ಇದ್ದೀವಿ. ಆಯ್ತಾ, ಅದರಲ್ಲೂ ಕೆಲವರು ಕಲಾಗ ಮಾಡ್ತಾರೆ. ಅದು ಇದುವರೆಗೂ ನಾವು ಹೊಡೆದಿರೋದ್ರೆ ಯಾರು ಕಂಪ್ಲೇಂಟ್ ಮಾಡ್ತೀವಿ. ನಾನು ಹೋಗಿ ಯಾಕೆ ಅಂತಂದ್ರೆ ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆ, ನಮ್ಮ ಮಕ್ಕಳು ಈ ನೆಕ್ಸ್ಟ್ ಹೊಡೆದವ್ರು ಏನಂದ್ರೆ ಅವರೆಲ್ಲ ಕಲ್ಸೋದಕ್ಕೆ ಮಾತ್ರ ಹೊಡೆದವ್ರೆ ಅಥವಾ ಶಿಸ್ತು ಕಲ್ಸೋದಕ್ಕೆ ಮಾತ್ರ ಹೊಡೆದವ್ರೆ ಅನ್ನೋ ಒಂದು ನಂಬಿಕೆ. ನೀವು ಅದ್ರಾಗಿರ್ಬೋದು, ಈ ನೆಕ್ಸ್ಟ್ ಹೊಡೆದ್ಬಿಟ್ಟು ಎಷ್ಟು ನಿದ್ದೆ ಮಾಡಿರ್ಬೋದು ಅಂತ. ಖಂಡಿತ ನಿಜ ಹೇಳ್ತಾ ಇದ್ದೀನಿ. ಇದನ್ನ ನಾನು ಯಾವತ್ತು ಶಾಲೆಯಲ್ಲಿ ಚೆನ್ನಾಗಿ ಹೊಡೆದಿದ್ದೀನೋ ಅವತ್ತು ರಾತ್ರಿ ನಿದ್ದೆ ಮಾಡ್ತಿದ್ದೀನಿ. ಖಂಡಿತ ಇವತ್ತು ಮಕ್ಕಳು ಹೊಡೆದು ಇನ್ನೂ ಬೇರೆ ರೀತಿ ಏನಾದ್ರು ನಾನು ಕಲಿಸ್ಬೋದಾಗಿತ್ತ, ಇನ್ನೂ ಏನಾದ್ರು ಸರಳತೆಯಿಂದ ಓಡ್ಬೋದಾಗಿತ್ತ, ಚಿಕ್ಕಬೋದಾಗಿತ್ತ ಅಂತ ಹೇಳಿ ಎಷ್ಟೋ ರಾತ್ರಿ ನಿದ್ದೆ ಮಾಡಿದ್ದೀನಿ. ಅದರ ಜೊತೆಗೆ ಆ ಕಲಿಸ್ತಕ್ಕಂಥ ಲೆಕ್ಕನ ಇನ್ನೂ ಸರಳವಾಗಿ ಏನನ್ನ ಕಲಿಸ್ಬೋದಾ ಅಂತ ಹೇಳಿ ನಾನು 2 ಗಂಟೆ ರಾತ್ರಿ ಮಲಗಿದ್ದಾಗ ಏನಾದ್ರು ನಂಗೆ ಐಡಿಯಾ ಬಂದ್ಬಿಟ್ರೆ 2 ಗಂಟೆ 3 ಗಂಟೆ ರಾತ್ರಿ ಆಗಿದ್ದೀವಿ ಎದ್ಬಿಟ್ಟು ಯಾಕಂದ್ರೆ ಮಲಗ್ಬಿಡ್ತೀವಿ. ಎದ್ಬಿಟ್ಟು ತೆಗ್ದಾಗಲ್ಲೆಲ್ಲ ನಾವು ಪೇಪರ್ ತಗೊಂಡ್ಬಿಟ್ಟು ರಾತ್ರಿ ಲೆಕ್ಕ ಮಾಡ್ಬಿಡ್ತೀವಿ. ಮತ್ತೆ ಬೆಳಿಗ್ಗೆ ಬಂದು ಅದನ್ನು ಬೇರೆ ರೂಪದಲ್ಲಿ ಹೇಳ್ಕೊಡು, ಸರಳ ರೂಪದಲ್ಲಿ ಮಾಡ್ಬೋದಾ ಇಲ್ಲ ಅದನ್ನು ಇಷ್ಟಪಡೋದು ಮಕ್ಕಳು ಕೇಳ್ಬೋದು. ಸೊ ಆ ರೀತಿ ಎಲ್ಲ ನೀವು ಭಯನೇ ಇರ್ಬೋದು, ಆದ್ರೆ ನನಗೆ ನಿದ್ದೆ ಬರ್ತಿಲ್ಲ, ನೀವು ಎಂತ ಪಾಪದ ಕೆಲಸ ಮಾಡ್ಬೇಕು ಅಂತ ಇದ್ಯಾವುದೂ ಮಾಡಲಿಲ್ಲ. ಅದೇ ನಾನು ಯಾವುದನ್ನು ಕೇಳ್ಕೊಂಡು ಹೋಗ್ಲಿಲ್ಲ. ಅವೆರಡೂ ನನ್ನನ್ನೇ ಹುಡ್ಕೊಂಡ್ಬಂದು. ಬೇಜಾನ್ ಜನ ಇದ್ದಾರೆ. ಯಾಕೆ ಹುಡ್ಕೊಂಡ್ಬಂದು ಅಂತ ಹೇಳಿದ್ರೆ ನಾವು ಏನ್ ಕೆಲಸ ಮಾಡ್ತಿದ್ದೀವಿ ಅದನ್ನ ನಿಯತ್ತಾಗಿ ಮಾಡಿದ್ರೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಕೆಲಸವನ್ನು ನೀನು ಮಾಡು, ಫಲಾಫಲಗಳನ್ನ ನನಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಅಂದ್ರೆ ನಾವು ಯಾವುದೇ ಕೆಲಸ ಆಗಲಿ ಆ ಕೆಲಸವನ್ನ ನಿಯತ್ತಾಗಿ ಮಾಡಬೇಕು, ಫಲ ಖಂಡಿತ ಒಂದಾದ ಬಂದೇ ಬರುತ್ತೆ. ಸೊ ಈ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ನಾನು ಬೇಡ ಅಂದ್ರೂ ಕರ್ಕೊಂಡು ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸದಲ್ಲಿ ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಇದು ನೀವು ಗುರುತಿಸ್ತೀರ. ಇಲ್ಲ ಅಂದಿದ್ರೆ ನಮ್ಮ ಕಲ್ತು ಗುರುವಂದನೆ ಮಾಡ್ತಿದ್ವಿ. ನಮ್ಮ ಬಾಂಧವ್ಯ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನಾವು ನಡೆಸ್ತಕ್ಕಂಥ ಶ್ರದ್ಧೆ ಮತ್ತು ನಿಯತ್ತು, ಅದೇ ರೀತಿ ನೀವು ನಮಗೆ ಇಟ್ಟಿರ್ತಕ್ಕಂಥ ಅದು ಒಡೆಯೋದ್ರಲ್ಲಾಗಿರ್ಬೋದು, ಬಯಸ್ಕೊಂಡಿರೋದ್ರಲ್ಲಾಗಿರ್ಬೋದು, ಕಲಿಯೋದ್ರಲ್ಲಾಗಿರ್ಬೋದು, ನೀವು 3 ನೀವು ತಗೊಂಡಿದ್ದೀರಿ. ಕೆಲವರು ಓದೋದ್ರಲ್ಲಿ ತಗೊಂಡಿದ್ರೆ, ಕೆಲವರು ಬಯಸ್ಕೊಂಡಿರೋದ್ರಿಂದ ತಗೊಂಡಿದ್ರೆ, ಕೆಲವರು ಹೊಡ್ಸ್ಕೊಂಡಿರೋದ್ರಿಂದ ತಗೊಂಡಿರ್ಬೋದು. ಆದ್ರೆ ಇಂಥ ಒಂದೇ ಉದ್ದೇಶ, ನನ್ನ ಪಾಠ ಕೇಳೋದು ಯಾವುದೇ ಟೀಚರ್ಗಾಗಲಿ ನನ್ನ ಪಾಠ ಕೇಳಿದಂತ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿರಬೇಕು, ಇವನ ಮುಂದಿನ ಜೀವನ ಸಂತೋಷದಾಯಕವಾಗಿರಬೇಕು ಅನ್ನೋದು ಎಲ್ಲಾ ಟೀಚರ್ನ ಗುರಿಯಾಗಿರ್ಬೇಕು. ಇಲ್ಲ ಅಂತಿದ್ರೆ ನಾವು ನಿಮ್ಮನ್ನು ಹೊಡಿಬೇಕು, ನಮ್ಮನ್ನ ಯಾರು ಕೇಳ್ತಿದ್ವಿ, ಯಾಕೆ ಹೇಳೋದು, ಯಾಕೆ ಹೊಡಿಬೇಕಾಗಿತ್ತು, ಅಂತಂದ್ರೆ ಕಲೀಲಿ ಬಿಟ್ಟಿರ್ತೀನಿ, ನನಗೆ ಏನು ಅಂತ ನಾನು ಪಾಠ ಮಾಡಿ ಹೋಗ್ಬೋದು. ಸುರೇಶ್ ಹೇಳಿದ್ರೆ ನನ್ನೇನು ಸಾಧನೆ ಇಲ್ಲ ಅಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ, ಖಂಡಿತ ಒಂದು ದೊಡ್ಡ ಸಾಧನೆ. 8ನೇ ಕ್ಲಾಸ್ ಫೇಲಾಗಿ ಹೊಡೆಯಲ್ಲ ಸರ್, ನೀವು ಹೊಡಿಗೆ ಅಂತ ಹೊಡಿತಾ ಇಲ್ಲ, ಹಂಗಾಗ್ಬಿಡ್ದು. ಮತ್ತೆ ಹೇಳ್ಕೆ ಅಂತ ಹೇಳ್ತಾ ಇದ್ರು, ಇವ್ರಿಗೆ ಖಂಡಿತ ಹಂಗಾಗಿ ಇರ್ಲಿ. ಕಲಿಕೆ ಅನ್ನೋದು ಮನುಷ್ಯನಿಗೆ ಸಾಯೋವರೆಗೂ ಇಟ್ಟಿತ್ತು. ನಾವು ವ್ಯಾಲ್ಯೂಯೇಷನ್ ಹೋದಾಗ ಎಷ್ಟೋ ಸರಿ ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡಿರೋರು, ನಮಗೆ ಗೊತ್ತಿಲ್ಲದೆ ಇರೋ ಮೆಥಡ್, ಸಿಂಪಲ್ ಮೆಥಡಲ್ಲೆಲ್ಲ ಮಾಡಿರ್ತಾರೆ. ನಾವು ಅದನ್ನು ಅಲ್ಲಿ ಬರ್ಕೊಂಬಂದು ನಮ್ಮ ಮಕ್ಕಳಿಗೆ ಹೌದಲ್ವಾ ಇದು ಇಷ್ಟು ಈಸಿಯಾಗಿ ಹೇಳ್ಬೋದಾಗಿತ್ತಲ್ಲ, ನಾವು ಯಾಕೆ ಮಕ್ಕಳಿಗೆ ಅಷ್ಟೊಂದು ಇದು ಮಾಡ್ತಿದ್ವಿ ಅನ್ನೋ ಮಕ್ಕಳಿಂದ ನಾವು ಕಲ್ತಿದ್ದೀವಿ ನಾವು. ಸೊ ಕಲಿಕೆ ಅನ್ನೋದು 2 ಕಡೆ ಇರಲೇಬೇಕು, ಅದು ಕೊನೆ ಅಲ್ಲ, ಅದಕ್ಕೆ ಕೊನೆನೇ ಇಲ್ಲ. ಕಲಿಕೆ ಅನ್ನೋದು ಹುಟ್ಟಾಗಿಂದ ಸಾಯೋವರೆಗೂ ಅದು ಕಲಿಕೆ. ಸೊ ಆ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ನಿಮ್ಮಂಥ ವಿದ್ಯಾರ್ಥಿಗಳನ್ನ ಪಡೆದಿರೋದು ನಮ್ಮ ಪುಣ್ಯನೇ. ಹಾಗಾಗಿನೇ ನಮ್ಮನ್ನು ನೀವು ಕರೆಸ್ತೀರಾ, ನಿಮ್ಮನ್ನು ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಕೊಲೀಗ್ಸ್ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಅದೇ ತರ ಸಿಕ್ಕಿದ್ದಾರೆ ನಮ್ಗೆ, ಎಲ್ಲಿಂದ ಎಲ್ಲಿಗೋದ್ರು. ಆದ್ರೆ
ಎಲ್ಲರೂ ಇದ್ದಾರೆ, ಆದರೆ ನಂದಿಯಷ್ಟು ಎಲ್ಲೂ ಇಲ್ಲ. ಅದು ಸಹ RPI ಅಷ್ಟೊಂದಿಂದ ಬರಬೇಕಾದ್ರೆ ಕಾರಣ ಇಲ್ಲಿದ್ದಂಥ ಬಾಂಧವ್ಯ, ಇಲ್ಲಿದ್ದಂಥ ಒಡನಾಟ. ಮೊದಲ ಯಾವ್ದು ಹಾಡಿದೆಯದು, ಮೊದಲ ಪಾಠ ಕಲಿಸಿದ ಗುರು ಮೊದಲ ಯಾವುದದು ಹಾಡಿದು. ಆ ಥರ ನಮಗೆ ಮೊದಲ ಉದ್ಯೋಗ ಕೊಟ್ಟಂಥ ಶಾಲೆ, ಮೊದಲ ಉದ್ಯೋಗಕ್ಕೆ ಸಹೋದ್ಯೋಗಿ ಮಿತ್ರರಾಗಿದ್ದಂಥ ಶಾಲೆ ಅಂತೇಳಿ. ಸೊ ಆದ್ರಿಂದ ಈ ಥರದ ಬಾಂಧವ್ಯಗಳು ಇರಬೇಕು. ಆ ನಿಟ್ಟಿನಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಭಾವಿಸ್ತಾ ಮಕ್ಕಳನ್ನ ತುಂಬಾ ಬೈತಾ ಇದ್ದೆ ನಾನು. ಯಾರಕ್ಕೆ ಈ ವಯಸ್ಸಲ್ಲಿ ಇಷ್ಟೊಂದು ಶೋಕಿ ಮಾಡ್ಕೋತೀರ ನೀವು? ಅದೇ ಟೈಮ್ನ ನೀವು ಓದಕ್ ಕೊಡಬಾರ್ದಾ? ಇವೆಲ್ಲ ಬೇಕಾಗಿತ್ತೇನಮ್ಮ ನಿಮ್ಗೆ? ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಯಾವಾಗ ಮಕ್ಕಳನ್ನ ಬೈತಾ ಇದೆ. ಕೆಲವರು ಕೋಪ ಮಾಡ್ಕೊಂಡಿದ್ದಾರೆಲ್ಲ ಗೊತ್ತಿಲ್ಲ. ಈಗ ಪ್ರಸನ್ನ ಹೆಂಗ್ ಗುರ್ತಿಸ್ತಾರೆ ಹೊಡೆಯೋ ಮೇಷ್ಟ್ರು ಅಂತ, ನನ್ನನ್ನು ಕೂಡ ಜೀವನದಲ್ಲಿ ಎಲ್ಲರೂ ಗುರ್ತಿಸಿರೋದು ಏನು ಅಂದ್ರೆ ಹೊಡೆಯೋ ಮೇಡಮ್ ಅಂತ. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬರುವಂತ ಸಾಕಷ್ಟು ಮಕ್ಕಳಿಗೆ ಕಷ್ಟವಾದಂತಹದ್ದು ವಿಷಯಗಳು ಅಂದ್ರೆ ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು. ಫೇಲ್ ಆಗೋರೆಲ್ಲ ಅದರಲ್ಲೇ ಫೇಲ್ ಆಗೋದು. ಆಮೇಲೆ ಇನ್ನೇನೋ ಒಂದು ಅಂತ ಹೇಳಿದ್ರೆ, ನಾವು ಪಾಠ ಮಾಡ್ತಾ ಇದ್ದಂಥ ಸಮಯಗಳಲ್ಲೆಲ್ಲ 10th ಎಕ್ಸಾಮ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡೋರು. ಹೋಗೋದು, ಹೇಳ್ಕೊಡೋದು. ಇವಾಗಿನ ಮಕ್ಳಿಗೆ ನೋಡಿ 10th ಎಕ್ಸಾಮ್ ಅಂದ್ರೆ ಭಯನೇ ಇಲ್ಲ. ನಾನು ಪಾಸ್ ಆಗ್ತೀನಿ ಬಿಡ ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಅವ್ರ ಸೀನಿಯರ್ಸ್ ಹೇಳಿರ್ತಾರೆ, ನೀನೇನು ಯೋಚನೆ ಮಾಡಬೇಡ, ನಿಂಗೆ 35 ಬರೋಷ್ಟು ಮಾರ್ಗ ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿರ್ತಾರೆ. ಅದಕ್ಕೆ ಅವ್ರು ಓದ್ಕೊಳ್ಳಲ್ಲ. ಇವಾಗ ಇದ್ದಾರೆ ಪಾಪ, ನಮ್ಮ ಅಧಿಕಾರಿಗಳಿದ್ದಾರೆ, ಅವ್ರು ಬೇಜಾರು ಮಾಡ್ಕೋತಾರ ಗೊತ್ತಿಲ್ಲ. ಇರ್ಲಿ ಬಿಡಿ, ಇವಾಗೇನೋ CC ಕ್ಯಾಮ್ರಾ ಎಲ್ಲ ಬಂದಿದೆಯಂತೆ, ಏನು ಇಲ್ವಂತೆ. ಇಲ್ಲಿ ನಾವಿಲ್ಲಿ ವೇದಿಕೆ ಮೇಲೆ ಎಲ್ಲ ಟೀಚರ್ಸ್ ಹೆಂಗೆ ಅಂದ್ರೆ ನಮ್ಮನ್ನ. ಆಮೇಲೆ ಇನ್ನ ಕೆಲವು ಮಕ್ಕಳೆಲ್ಲ ಮಿಸ್ ನಮಗೆ ನೋಟ್ಸ್ ಹೇಳ್ಕೊಡ್ತಾ ಇದ್ರು, ಟೀಚರ್ ಇರ್ಲಿಲ್ಲ, ನೀವು ಬಂದ್ಮೇಲೆ ನಾವು ಬರ್ಕೊತಾ ಇರೋದು, ಓದ್ತಾ ಇರೋದು, ಗೈಡ್ ನೋಟ್ ಬರ್ಸ್ತಾ ಇದ್ರು, ಕ್ಲಾಸಲ್ಲಿ ಟೀಚರ್ ಇರ್ಲಿಲ್ಲ, ನೀವ್ ತರ ಪಾಠ ಮಾಡಿದ್ರೆ ನಾವು ಮೊದಲೇ ಹೇಳ್ಕೊಡ್ತಾ ಇದ್ವಿ, ಕಲಿತಾ ಇದ್ವಿ ಅಂತೆಲ್ಲ ಕೆಲವು ಮಕ್ಕಳು ಚಾಲೆಂಜ್ ಹಾಕಿದ್ರು ನನಗೆ 10th ಎಕ್ಸಾಮ್ ಅಲ್ಲಿ. ಆ ಮಕ್ಕಳೆಲ್ಲ ನಾನು ಬಂದ ಮೇಲೆ ಒಂದು 84, 86, 90 ಮಾರ್ಕ್ಸ್ ಕೂಡ ತಗೊಂಡಿರೋದಿದ್ದಾರೆ ನಿಮ್ಮ ನಂದಿ ಶಾಲೆಯಲ್ಲಿ. ಆ 2 ವರ್ಷ ಆಗಲಿ ನನ್ಗೆ ಆತ್ಮತೃಪ್ತಿ ಚೆನ್ನಾಗಿ ಸಿಕ್ಕಿದೆ. ಮಕ್ಕಳೆಲ್ಲ ಒಳ್ಳೊಳ್ಳೆ ಸ್ಟೇಟಸ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ನನಗದು ಆನಂದ. ಆಮೇಲೆ ಇನ್ನೊಂದೇನಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ. ನಮ್ಮ THP ಹೇಳಿದಂಗೆ ನಿಮ್ಮ ಸುಂದರವಾದಂತಹ ವೇದಿಕೆಯನ್ನ ಸ್ಥಾಪಿಸಿ ನಮ್ಮೆಲ್ಲರಿಗೂ ಆಹ್ವಾನ ಕೊಟ್ಟು ಈ ಕಾರ್ಯಕ್ರಮವನ್ನ ಜಯಪ್ರದವಾಗಿ ಮಾಡಿದಂತಹ ಎಲ್ಲ ವಿದ್ಯಾರ್ಥಿನಿಯರು ಎಲ್ರಿಗೂ ನನ್ನ ಒಂದು ಧನ್ಯವಾದಗಳನ್ನು ಮೊದಲೇ ತಿಳಿಸ್ತಾ ಇದ್ದೀನಿ. ನಾನು ಒಂದು 3 ಕಾರ್ಯಕ್ರಮಕ್ಕೆ ಮಿಸ್ ಆದೆ. ಮೊದಲನೇದು ರಾಜೇಶ್ ಅವ್ರದ್ದು 2004 ಕಾರ್ಯಕ್ರಮ ಸ್ಕೂಲಲ್ಲೇ ಹಮ್ಮಿಕೊಂಡಿದ್ರು, ತುಂಬ ನಮಗೆ ಖುಷಿಯಾಗಿತ್ತು. ಇನ್ನು 3 ಪ್ರೋಗ್ರಾಮ್ಗಳಿಗೆ ನಾನು ಆಸ್ಟ್ರೇಲಿಯಾದಲ್ಲಿದ್ದೆ. ಆದರೂ ಸಹ ನನಗೆ ಫೋನ್ ಮಾಡಿ ನಮ್ಮ ಒಂದು ಹಿತನುಡಿಗಳನ್ನು ಕೇಳೋದಕ್ಕೆ ಇಷ್ಟ ಬಿದ್ದು ಅವರು ಆನ್ಲೈನಲ್ಲಿ ನನ್ನ ಪ್ರೋಗ್ರಾಮನ್ನು ಕೊಟ್ಟಿದ್ರು ವೇದಿಕೆ ಮೇಲೆ ಇದ್ದಾಗ. ಅದು ತುಂಬಾ ನನಗೆ ಖುಷಿ ಕೊಡ್ತು. ಇವಾಗ ಸೌಮ್ಯ ಫೋನ್ ಮಾಡಿದಾಗ ಸಹ ನಾನು ಸದ್ಯ ಇನ್ನೂ ಒಂದು ಪ್ರೋಗ್ರಾಮ್ ನನಗೆ ಸಿಕ್ತಲ್ಲ ಅಂತ ಖುಷಿ ಆಯಿತು. ನಾನು ಸಹ ಮೊಟ್ಟ ಮೊದಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸಕ್ಕೆ ಸೇರಿದಾಗ ನಂದಿಗೆ ಬಂದಾಗ ಯಾರೂ ಇರಲಿಲ್ಲ. PT ಮಾಸ್ಟ್ರು ಮತ್ತು JP ಸಾರ್ ಇಬ್ಬರೇ ಇದ್ದರು. ಇನ್ನೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿದ್ರು. ಅವರು ಪ್ರೈವೇಟ್ ಏಡೆಡಲ್ಲಿದ್ದರು, ಟ್ರಾನ್ಸ್ಫರ್ ತೊಗೊಂಡು ಹೋಗಿದ್ರು. ನಾನು ಬಂದೆ. ಆಮೇಲೆ ಒಬ್ಬೊಬ್ಬರೇ ಎಲ್ಲ ಸಬ್ಜೆಕ್ಟಿಗೂ ಒಬ್ಬೊಬ್ಬರೇ ಎಲ್ಲರೂ ಬಂದರು. KHP GK ಸಾರು ಅವರು, ಮತ್ತು NV ಮೇಡಮ್ ಬಂದು ತುಮಕೂರಿಂದ ಬಂದರು. ಹೀಗೆ ಒಬ್ಬೊಬ್ಬರೇ ಎಲ್ಲ ಬಂದು ಫುಲ್ ಆಯಿತು. ನನಗೆ ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು. ನಾನು ಕಾಲೇಜ್ಗೆ ಟಾಪರ್ ಆಗಿದ್ದೆ. ಆದರೂ ಸಹ ನಿಮಗೆ ಗೊತ್ತಿದೆ, ಹುಡುಗಿರನ್ನ ಬೇರೆ ಊರಿಗೆ ಕಳಿಸೋದು, ಓದಿಸೋದು ಅಂದರೆ ಒಂಥರ ರಿಸ್ಕ್ ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದ್ದೂರಲ್ಲೇ ಏನಿದ್ರೆ ಅದು ಓದ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡೋರು. ಆ ಒಂದು ನಂದು ಕೊರತೆ ಇತ್ತು, ಅಸಮಾಧಾನ ಇತ್ತು. ನಾನು ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿದ್ದೆ, ಹೇಳ್ತಾ ಇದ್ದೆ. ಅವರು ನಮ್ಮೂರವರೇ. ನಾನು ಈ ಥರ ಊರು ದಾವಣಗೆರೆ ಹತ್ರ ಹರಪನಹಳ್ಳಿ ಅಂದರೆ ನಾನು ಅಲ್ಲೇ ಓದಿದ್ದಮ್ಮ, ನಾನು ಎಲ್ಲ ಎಜುಕೇಷನ್ ಅಲ್ಲೇ ಮಾಡಿದ್ದು ಅಂತ ಹೇಳಿದೆ. ಈ ಥರ ನಾನು ಡಾಕ್ಟರ್ ಓದಬೇಕಂತ ಇದ್ದೆ ಅಂದರೆ,
ನೀವು ವಿದ್ಯಾರ್ಥಿಗಳನ್ನೆಲ್ಲ ತಿದ್ದಿ ತೀಡಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ನಾನು ಹೇಳಿದೆ, ಇವತ್ತಿಗೂ ವಿದ್ಯಾರ್ಥಿಗಳೆಲ್ಲ ಹುಡುಕೊಂಡು ಬಂದರು, ನನಗೆ ಮನೆಗೆ ಬಂದು ಸನ್ಮಾನ ಮಾಡಿದರು. ಅಂದರೆ ಇಂತಹ ಒಂದು ಒಳ್ಳೆಯ ಪುಣ್ಯ ಕಾರ್ಯ ಯಾರಿಗೂ ಸಾಧ್ಯ ಇಲ್ಲ. ನೀವು ಈ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದನೇ ನಿಮಗೆ ಇಂಥ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ ಅಂತ ನನಗೆ ಒಂಥರ ಮೈಂಡ್ ಸಮಾಧಾನ ಆಯಿತು. ನಿಜ, ನನಗೆ ವಿದ್ಯಾರ್ಥಿಗಳೆಲ್ಲ ಇವತ್ತು ಹುಡುಕೊಂಡು ಮನೆಗೆ, ನಾನು ಪ್ರೋಗ್ರಾಮಿಗೆ ಇಲ್ಲದೆ ಇದ್ರು ಸಹ ನನಗೆ ಎಕ್ಸಾಮ್ ಡ್ಯೂಟಿಯಲ್ಲಿ ಇದ್ವಿ. ಆವಾಗ ನಾನು ಈ 27 ಎಕ್ಸಾಮ್ ನಡೀತಾ ಇದೆ ಅಂತ ಅಂದ್ಬಿಟ್ಟೆ. ಆಮೇಲೆ ಈಗ ಅಲ್ಲ ಮಿಸ್, ಈಗ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಅಂದ್ರೆ ನೋಡೋಣ ಅಂದ. ಆಮೇಲೆ ಸಂಡೇ ಅಂತ ಬೇರೆ ಜ್ಞಾಪಿಸಿದ್ನ, ಸರಿ ಓಕೆ ಅಂತ ಒಪ್ಕೊಂಡ್ವಿ. ಆಯ್ತು, ಮತ್ತು ಬಿಡ್ಲಿಲ್ಲ. ವಾಟ್ಸಪ್ ಅಲ್ಲಿ ಕಳ್ಸು, ಫೋನ್ ಮಾಡು, ಈ ತರ. ಈ ಒಂದು ಸಂಸ್ಕಾರ ನಂದಿ ಮಕ್ಕಳಿಗೆ ಮಾತ್ರ ಬರುತ್ತೇನೋ ಅಂತ ನಿಮ್ಗೆ ಮಕ್ಕಳು ಅಂತ ಹೇಳಕ್ಕೂ ಒಂಥರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಗಿನ್ನ ಜೋರಾಗಿ ಬೆಳೆದಿದ್ದೀರಾ. ಜೋರ್ ಅಂತಂದ್ರೆ ಪರ್ಸನಾಲಿಟಿಯಲ್ಲಿ ಇನ್ನೂ ಹಿಂದಿನ ಬ್ಯಾಚ್ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ. ನಾವು ಎಷ್ಟು ನೀವು ಬಗ್ಗೆ ನಮ್ಮ ದೇಹನೇ ಒಪ್ಪಲ್ಲ ಅಲ್ವಾ. ಅಂಥವ್ರು ನೀವು ಮಕ್ಕಳ ಜೊತೆನೂ ಕರ್ಕೊಂಡ್ಬಂದು ನಿಮ್ಮ ಫ್ಯಾಮಿಲಿಯನ್ನ ನೀವು ಅವ್ರನ್ನ ಒಪ್ಪಿಸಿ, ನೀವು ಕೆಲವ್ರು ಹೇಳಿದ್ರಿ ಬೇರೆ ಸ್ಟೇಟ್ಗೂ ಕೊಟ್ಟಿದ್ದಾರೆ. ಈ ಆಂಧ್ರದಿಂದ ಬಂದಿದ್ದೀವಿ, ಬೇರೆ ಬೇರೆ ಕಡೆಯಿಂದ ಸುಮಾರು 100 ಕಿಲೋಮೀಟರ್ ದೂರದಿಂದ ಬಂದಿದ್ದೀರಾ, ಮನೆಯವ್ರನ್ನ ಒಪ್ಸ್ಕೊಂಡು ಬಂದಿದ್ದೀರಾ. ಅದು ಲೇಡೀಸು ಕಷ್ಟ, ಕಳ್ಸೋದು ಕಷ್ಟ. ಏನ್ ಅಷ್ಟು ದೂರ ಹೋಗದೆ ಇದ್ರೆ ಏನು ಅಂತ ಒಂಥರ ವ್ಯಂಗ್ಯವಾಗಿ ಮಾತಾಡೋರು ಇದ್ದಾರೆ ಗಂಡಂದಿರು. ಅದೇ ತರ ನೀವು ನಿಮ್ಮ ಫ್ಯಾಮಿಲಿ ಹೆಂಡತಿಯನ್ನ ಒಪ್ಸಿ, ಮಕ್ಕಳನ್ನ ಒಪ್ಸಿ ಈ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ಮಲ್ಲಿ ಮನಸ್ಸಲ್ಲಿ ಇರೋಂತ ಒಂದು ಗುರುಗಳ ಬಗ್ಗೆ ಇರೋಂತ ಒಂದು ಭಾವನೆ, ಅಷ್ಟೊಂದು ಉತ್ತಮವಾದ ಒಂದು ಭಾವನೆಯನ್ನ ನೀವು ಇಟ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಈ ರಾಜೇಶ್ ಬೇಸ್ ಹಾಕೊಟ್ಟಿದ್ದು ಇದೊಂದು ಪಾಯ. ಇದೆಲ್ಲ ಪ್ರತಿ ವರ್ಷ ಒಬ್ಬರು ನೋಡ್ಕೊಂಡೊಬ್ರು ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ನಮ್ಗೆ ಹೇಳಿದ್ವಲ್ಲ, ಯಾವಾಗಲೂ ನಾವು ಹಾಕದೇ ಇಲ್ಲ ಸ್ಟೇಟಸ್, ಇದನ್ನ ಮಾತ್ರ ಬಿಡಲ್ಲ. ಈ ನಂದಿಗೆ ಬಂದಿದ್ದು ಪ್ರೋಗ್ರಾಮ್ ಏನ್ ಫಂಕ್ಷನ್, ಇದನ್ನ ಮಾತ್ರ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಅದೇ ನಮ್ಗೆ ಹೆಮ್ಮೆ. ನಾವು ನಮ್ಮ ಮಕ್ಳು ಏನೇ ಓದಿರ್ಬೋದು, ಏನೇ ಸಂಪಾದನೆ ಮಾಡಿರ್ಬೋದು, ನಾವು ಅದನ್ನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ನಾವು ನಮ್ಮ ಮಕ್ಕಳು, ನಂದಿ ಮಕ್ಕಳು ಅಂತಾನೆ ನಾವು. ನೀವು ಹೇಳಿದ್ನಲ್ಲ, ನೀವು ಪರ್ಸನಾಲಿಟಿಯಲ್ಲಿ ನೋಡಿದ್ರೆ ಯಾರೋ ಅನ್ಕೋಬೇಕು. ನಿನ್ನೆ ಒಂದು ಫೋಟೋ ಕೊಟ್ಟಿದ್ದಾರೆ, ಮೊನ್ನೆ ಲಾಸ್ಟ್ ಟೈಮ್ ಗ್ರೂಪ್ ಫೋಟೋ. ಆ ಗ್ರೂಪ್ ಫೋಟೋನ ನಾನು ನಮ್ಮ ಮನೇಲಿ ಕಾಣೋ ಹಂಗೆ ಇಟ್ಟಿದ್ದೀನಿ ಶೋಕೇಸ್ ಅಲ್ಲಿ. ನಮ್ಮ ತಂದೆ ಬಂದ್ರು, ನಿನ್ನೆ ಬಂದಿದ್ದಾರೆ. ಅವರು ಫೋಟೋಸ್ನಲ್ಲಿ ಹುಡುಕ್ತಾ ಇದ್ದಾರೆ ನನ್ನನ್ನ. ಎಲ್ಲಿದೆಯಮ್ಮ ಇಲ್ಲೆಲ್ಲ ಯಾರೋ ದೊಡ್ಡ ದೊಡ್ಡ ಹೆಂಗಸರಿದ್ದಾರೆ, ಯಾರು ನೀನೆಲ್ಲಿದೆಯಾ ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಹಿಂದೆ ನಾವ್ 7 ಜನ ಇದ್ವಿ. KHP, HJA ಮತ್ತೆ DMP, VR, ನಾನೊಬ್ಳೆ, NM, GK. ಅಷ್ಟು ಜನದಲ್ಲಿ ನಾನು ಅದು ಲೇಡೀಸ್ ಅಲ್ಲಿ PS ಬಂದಿರ್ಲಿಲ್ಲ, ಮತ್ತಿನ್ಯಾರು ಬಂದಿರ್ಲಿಲ್ಲ, ನಾನೊಬ್ಳು. ಅಲ್ಲಿ ನೋಡಿದ್ರೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇರ್ಲಿ. ಅಯ್ಯೋ ಇದಾ ನೀನು ಅಂತಾರೆ. ಅಂದ್ರೆ ಎಲ್ಲರೂ ಇಷ್ಟು ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಇವ್ರು ನಿಮ್ ಸ್ಟೂಡೆಂಟ್ಸಾ ಅಂತ ಕೇಳ್ತಾ ಇದ್ರು ನಮ್ ತಂದೆ. ಹೂ ಅಂತಂದ್ರೆ ನಗ್ತಾರೆ, ಇದೇನಮ್ಮ ಹಿಂಗಾಗ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ನಾವು ಈಗ ಎಷ್ಟೇ ಪರ್ಸನಾಲಿಟಿ ಬೆಳೆದಿರ್ಬೋದು, ಬಟ್ ನಿಮ್ಮ ಮನಸ್ಸಿದೆ ಅಲ್ಲ, ಅದು ಈಗಲೂ ನೀವು ಹೇಳೋದೆಲ್ಲ ನೋಡೋದು, ನೀವು ಮಾಡೋದೆಲ್ಲ ನೋಡಿದ್ರೆ ನೀವು ಇನ್ನೂ ಮಕ್ಕಳೇ. ಆ ಮೈಂಡ್ ನಿಮ್ಮಲ್ಲಿ ಇದೆ. ಸೊ ಹಂಗಾಗಿ ಅದೊಂದು ತುಂಬಾ ಖುಷಿ ಮಾಡೋದಂದ್ರೆ ಸಡನ್ ಆಗಿ ನಂದಿ ಅಂತ ಬಂದ್ಬಿಡುತ್ತೆ. ಅಂದ್ರೆ ಅಷ್ಟು ನಾವು ಆಳವಾಗಿ ಹಿಡಿದೋಗ್ಬಿಟ್ಟಿದೀವಿ. ನಂದಿ ಅಂತಂದ್ರೆ ನಮ್ಮೂರು, ನಮ್ಮ ಶಾಲೆ ಅನ್ನೋದು. ನಾವೀಗ ಕಾಲೇಜಲ್ಲಿ ಇದ್ರು ಅಷ್ಟೊಂದು ಬಾಂಧವ್ಯ ಇಲ್ಲ. ಅಲ್ಲಿ ಇವನ್ ಲಿಮಿಟೆಡ್ ಸ್ಟೂಡೆಂಟ್ಸೇ ಇದ್ದಾರೆ. ಅವ್ರಿಗೂ ಅಷ್ಟೇ ನಾವು ಈಗಲೂ ಅವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಅವ್ರು ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಕಾಲೇಜ್ ಅಂದ್ರೇನೆ ಬೇರೆ ತರ ಇರ್ತಾರೆ ಅವರು. ಹಂಗಾಗಿ ಈ ನಿಮ್ಮ ಮನಸ್ಸೇನಿದೆ, ಈ ಮನಸ್ಸು ಒಳ್ಳೆ ಮನಸ್ಸಿರೋದ್ರಿಂದನೇ ನೀವು ಈಗಲೂ ನಮ್ಮನ್ನ ಏನೋ ಟೀಚರ್ಸ್ ತರ ನೋಡ್ತಾ ಇದ್ದೀರಾ. ಅದ್ರಲ್ಲೂ ಈ ಒಂದು ಸಂಸ್ಕಾರ ಈ ನಂದಿಗೆ ಮಾತ್ರ ಬಂದಿರೋದು ಅನ್ಸುತ್ತೆ. ನಾವೆಲ್ಲ ಎಷ್ಟೊಂದ್ ಕಡೆ ವರ್ಕ್ ಮಾಡಿದ್ದೀವಿ. ಯಾರೋ ಇವ್ರು ಬಿಟ್ರೆ ಬೇರೆ ಸ್ಕೂಲುಗಳು, ಕಾಲೇಜುಗಳಲ್ಲಿ ಯಾರು ಈ ತರ ಒಂದು ಫಂಕ್ಷನ್ ಮಾಡೋದು ನೋಡೇ ಇಲ್ಲ ಅಂತ ಹೇಳ್ಬೋದು. ಸಾಮಾನ್ಯ ಯಾರೋ ಒಂದೊಂದು ಹೈಸ್ಕೂಲ್
ಸ್ಕೂಲಲ್ಲಿ ಬಿಟ್ಟರೆ ಕಾಲೇಜುಗಳಲ್ಲಿ ಈ ತರ ಅಟ್ಯಾಚ್ಮೆಂಟ್ ಇರಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ನಡವಳಿಕೆ ಅಂತ ಹೇಳ್ಬೋದು, ಬದಲಾವಣೆ ಅಂತಾನು ಹೇಳ್ಬೋದು. ಹಂಗಾಗಿ ಆಮೇಲೆ ನೀವೆಲ್ಲ ಈ ತರ ಕಾಲಿಗೆ ನಮಸ್ಕಾರ ಮಾಡೋದು, ಅವನು ಬಂದು ನೀನ್ ಯಾಕೋ ಬೆಳಿತೀಯ ನಮಸ್ಕಾರ ಮಾಡ್ತೀಯ ಅಂದ್ರೆ ನಮಗೂ ನಿಮ್ಮ ಆಶೀರ್ವಾದ ಬೇಕು ಮಿಸ್ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ. ನಿಜ ಅದೊಂದು ನೀವು ನಿಮ್ಮ ಮಕ್ಕಳಿಗೂ ಕಲಿಸಿದೀರಾ ಅಂದ್ರೆ ಅದಕ್ಕಿಂತ ಅದೇ ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ನೀವು ಏನೇ ಕಲ್ತಿರ್ಬೋದು, ಯಾವುದೇ ಡಿಗ್ರಿ ಮಾಡಿರ್ಬೋದು, ಇದೊಂದು ಸಂಸ್ಕಾರ ಅಂತಿದೆಯಲ್ಲ ಅದು ಮೋಸ್ಟ್ಲಿ ನಂದಿಯಲ್ಲಿ ಬಿಟ್ರೆ ಇನ್ನೆಲ್ಲೂ ಬರಲ್ವೇನೋ ಅಂತ ಅಪ್ಪ ಅಮ್ಮಂದಿರನ್ನ ನೀವು ಪಡೆದಿದ್ದೀರಾ. ಅದೇ ಸಂಸ್ಕಾರನ ನಿಮ್ಮ ಮಕ್ಕಳಿಗೂ ಮುಂದುವರಿಸಿ. ಮತ್ತೆ ಈ ಎಲ್ಲಾ ಸ್ಟಾಫ್ನು ನಾವು ಅವಾಗವಾಗೆ ಜೊತೆಗೂಡಿಸ್ತಿರಲ್ಲ. ನಾವು ಮಾತಾಡೋದು ಬೇರೆ, ಯಾವ್ದೋ ಫಂಕ್ಷನ್ ಇದ್ರೆ ಸೇರ್ತೀವಿ, ಅದು ಬಿಟ್ರೆ ಈ ತರ ಒಟ್ಟಿಗೆ ನಾವೆಲ್ಲೂ ಸೇರಕ್ ಚಾನ್ಸೇ ಇಲ್ಲ. ಸೊ ಹಂಗ್ ಸೇರಿಸಿದಿರಲ್ಲ ಅದಕ್ಕೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಹೊರಿಸಿ ಪ್ರತಿ ಸಲ ಕರೆದು ನಮಗೆ ಭಾರ ಹೊರಿಸಿ ಕಳಿಸ್ತಾ ಇದ್ದೀರಾ. ಹಂಗಾಗಿ ನಿಮ್ ಋಣನ ನಾವು ಹೇಳ್ದಂಗೆ KSP ಯಾವತ್ತಾದ್ರೂ ಒಂದ್ ದಿವಸ ಇಷ್ಟರಲ್ಲೇ ನಂಗೆ ಅನ್ನಿಸ್ತಾ ಇದೆ ಇನ್ನೊಂದು 4 years ಇದೆ ಸರ್ವೀಸು, ಇನ್ನೂ ಇರ್ಬೇಕಾಗಿತ್ತಪ್ಪ, ನಾವು ಇನ್ನ ಜಾಸ್ತಿ ಕಲಿಸ್ಬೇಕಾಗಿತ್ತಪ್ಪ. ನಂದಿಯಲ್ಲಿ ಆಲ್ಮೋಸ್ಟ್ ಮ್ಯಾಥ್ಸ್ KSPನೇ ಅವರೇ ತಗೊಂಡ್ಬಿಟ್ರು. ಯಾಕೆಂದ್ರೆ ಅವರು ನಾನು ಬಂದಾಗ ಆಲ್ರೆಡಿ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು. ಹಂಗಾಗಿ ನಾವು ಬರೀ ಫಿಸಿಕ್ಸ್ ಸೈನ್ಸ್ ಅಷ್ಟೇ ಮಾಡಿದ್ವಿ. ಈಗ ಬರೀ ಮ್ಯಾಥ್ಸ್ ನಾನು ಯಾವತ್ತು ನೀವು ನಂಬಿದ್ರೆ ಬಿಟ್ರೆ ಬಿಡಿ, ನಾನು ಯಾವತ್ತೂ ಹೊಡೋದಿಲ್ಲ. ಈಗಲೂ PUCಯಲ್ಲಿ 2011 ಇದುವರೆಗೂ ನನ್ನ ಪಕ್ಕದಲ್ಲಿ ಯಾರು ಡಲ್ಲರ್ಸ್ ಇರ್ತಾರೆ ಕುತ್ಕೊಂಡು ಹೇಳ್ಕೊಡ್ತೀನಿ ಹೊರತು ಅವ್ರು ಎಷ್ಟು ಹೆಮ್ಮೆ ಪಡ್ತಾರೆ ಅಂದ್ರೆ ಇಡೀ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರಲ್ಲ. ಅವ್ರು ಅಂತಾರೆ ಫಸ್ಟ್ PUC ಬಂದಾಗ ಅಯ್ಯೋ ಮ್ಯಾಥ್ಸ್ ಅಂದ್ರೆ ಇಷ್ಟು ಈಸಿನಾ ಮಿಸ್, ನಮಗ್ ಗೊತ್ತೇ ಇರಲಿಲ್ಲ ಅಂತಾರೆ. ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ. ಈಗ ನೋಡಿ ಆರ್ಟ್ಸ್ ಸಬ್ಜೆಕ್ಟ್ ಅಲ್ಲಿ ಮತ್ತು ಕಾಮರ್ಸ್ ಸಬ್ಜೆಕ್ಟ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಈ ವರ್ಷ ನಮ್ಮ ಕಾಲೇಜಲ್ಲಿ ಮ್ಯಾಥ್ಸ್ ಹೈಯೆಸ್ಟ್ ರಿಸಲ್ಟ್ 96% ಬಂದಿದೆ. ಒಬ್ಬನೇ ಒಬ್ಬರು ಫೇಲ್ ಆಗಿದ್ದಾರೆ ಮ್ಯಾಥ್ಸ್ ಅಲ್ಲಿ. ಅದೊಂದು ಹೆಮ್ಮೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಹೇಳಿ, ಓ ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಹಂಗಾಗಿ ಈ ತರ ನನ್ನ ಜೀವನದಲ್ಲಿ ತುಂಬಾ ಒಂದು ಅದ್ಭುತವಾದ ಕ್ಷಣ, ಮರೆಯಲಾಗದ ಸಂತೋಷಕರವಾದ ಸುದಿನ ಅಂತಾನೆ ಹೇಳ್ಬೋದು. ಸುಮಾರು 16-17 ವರ್ಷಗಳ ನಂತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಾದ ನಿಮ್ಮನ್ನೆಲ್ಲ ನೋಡಿ ಮಾತಾಡುವಂತಹ ಒಂದು ಸುಸಂದರ್ಭ. ಹಾಗೆಯೇ ನಮ್ಮ ಸಹೋದ್ಯೋಗಿ ಮಿತ್ರರನ್ನೆಲ್ಲ ಒಂದು ಕಡೆ ಸೇರಿಸಿದ್ದೀರಾ, ತುಂಬ ಖುಷಿಯಾಗ್ತಾ ಇದೆ. 2004 ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದೆ ನಂದಿ ಪ್ರೌಢಶಾಲೆಯಲ್ಲಿ. ಇವತ್ತಿಗೂ ಆ ಒಂದು ಶಾಲೆ ಪರಿಸರ ವಿದ್ಯಾರ್ಥಿಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. 20 ವರ್ಷಗಳ ಸೇವೆ ಈಗ ಪೂರ್ಣಗೊಂಡಿದೆ. ಈಗ ನಾನು ಕೆಲಸ ಮಾಡ್ತಾ ಇರೋದು 5ನೇ ಶಾಲೆ. ಇಷ್ಟು ವರ್ಷಗಳಲ್ಲಿ ರಾಜೇಶ್ ನೇತ್ರ ಅವ್ರ ಬ್ಯಾಚ್ ಗುರುವಂದನಾ ಕಾರ್ಯಕ್ರಮ ಅದೊಂದು ಬಿಟ್ಟರೆ ಇದು ಸೆಕೆಂಡ್ ಒನ್ ನಾನು ಅಟೆಂಡ್ ಮಾಡ್ತಾ ಇರೋದು. ತುಂಬ ಖುಷಿಯಾಗ್ತಾ ಇದೆ. ಇತ್ತೀಚಿನ ಜನರೇಷನ್ ವಿದ್ಯಾರ್ಥಿಗಳಲ್ಲಿ ತುಂಬ ಅಪರೂಪ ನಿಮ್ಮ ಈ ಒಂದು ಪ್ರವೃತ್ತಿ ಸಂಸ್ಕಾರ ಇರ್ಬೋದು, ಅದನ್ನ ನಿರೀಕ್ಷೆ ನಾವು ಮಾಡಲೇಬಾರ್ದು ಅಂತ ಅನ್ಸುತ್ತೆ. ಅಷ್ಟು ದೂರದಿಂದ ಬರ್ತಾ ಇರ್ತಾರೆ, ನೋಡಿದ್ರು ನೋಡದೆ ಹೋಗ್ತಾರೆ. ಓ ಇವ್ರಿಗೇನೇನಾ ನಾವು ಇಷ್ಟು ವರ್ಷ ಎಷ್ಟು ಇವರು ಪಾಸ್ ಆಗೋದಕ್ಕೆ ಕಷ್ಟಪಟ್ಟಿದ್ದು ಇವ್ರಿಗೋಸ್ಕರನಾ ಅಂತ ಅನಿಸುತ್ತೆ. ತುಂಬ ಸಂಕಟ ಆಗುತ್ತೆ ಮನಸ್ಸಲ್ಲಿ. ಆದರೆ ನಿಮ್ಮ ಒಂದು ಸಂಸ್ಕಾರ ನೋಡ್ತಾ ಇದ್ರೆ ನಿಜಕ್ಕೂ ನಿಮ್ಮಂಥ ವಿದ್ಯಾರ್ಥಿಗಳನ್ನು ಪಡೆದ ನಾನೇ ತುಂಬ ಪುಣ್ಯವಂತಳು ಅಂತ ಅನಿಸುತ್ತೆ. ತುಂಬ ಖುಷಿಯಾಗ್ತಾ ಇದೆ. ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಪ್ರೀತಿಯನ್ನು ನೀವು ಇಟ್ಕೊಂಡಿದ್ದೀರಲ್ವಾ, ಇದಕ್ಕೆ ಶಿಕ್ಷಕಿಯಾಗಿರೋದಕ್ಕೂ ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಯಾವುದಾದ್ರೂ ಸಂದರ್ಭದಲ್ಲಿ ನಾನು ನಂದಿ ಶಾಲೆ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ನಮ್ಮ ಕೊಲೀಗ್ಸ್ ಹತ್ರ ಇರ್ಬೋದು ಅಥವಾ ಈಗಿನ ವಿದ್ಯಾರ್ಥಿಗಳಲ್ಲಿ ಇರ್ಬೋದು. ಅಷ್ಟು ಒಂದು ಏನು ನಿಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ಅಭಿಮಾನವನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಯಾರೂ ಹುಟ್ಟಿಲ್ಲ, ಕೇಳಿದಾಗ ನೀವು ಯಾರೂ ಹುಟ್ಟಿಲ್ಲಮ್ಮ, ನಿಮ್ಮ ತಂದೆ ತಾಯಿಗಳು ನಮ್ಮ ಸ್ಟೂಡೆಂಟ್ಸ್ ಗೊತ್ತಾಯ್ತಾ. ಆದ್ದರಿಂದ ಈಗೂ ನಾನು ಸಾಯಿಬಾಬಾ ಪ್ರಶಾಂತ ಆಯ್ತು ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ. ಅದೇ ರೀತಿಯಾಗಿ ಅಲ್ಲಿ ಈಗ ಬೈಕ್ ಬರ್ತಾ ಇಲ್ಲ.
ಫ್ರೀಯಾಗಿ ಇದು ಮಾಡೋದು. ನಿಮ್ಮ ಮಕ್ಕಳು ಯಾರಾಗಿದ್ದರೆ 6th ಸ್ಟ್ಯಾಂಡರ್ಡ್ನಿಂದ ಅಲ್ಲೇ ಅಡ್ಮಿಷನ್ ಸೇರಿಸ್ಕೋಬೋದು. ಎಲ್ಲ ಫ್ರೀಯಾಗಿದೆ. ದೇವರು ನಿಮಗೆ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಕೊಡಲಿ. ಅದೇ ರೀತಿಯಾಗಿ ಈಗ ನೀವು ಇಲ್ಲಿ ಬಂದಿದ್ದೀರಾ, ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಇಲ್ಲಿ ಬಂದಿದ್ದೀರಾ. ಅದೇ ಥರ ನಿಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ನಿಮ್ಮ ತಂದೆ ತಾಯಿಯವ್ರು ನೀವು ಚೆನ್ನಾಗಿ, ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಅದನ್ನು ಪ್ರತಿಯೊಬ್ಬರಿಗೂ ಒಂದು ಪುಸ್ತಕ ನಿಮಗೆ ಅದು ತುಂಬಾ ಗ್ರೇಟ್ ಅನ್ಸುತ್ತೆ ನಮಗೆ ನಂದಿಯವರಿಗೆ. ಏನಲ್ಲ ರವಿ, ನಾವು ನಂದಿಯಲ್ಲಿ ಓದಿದ್ದು ನಮ್ಮ PT ಸರ್ ಎಲ್ಲ, ನಮ್ಮ ಟೀಚರ್ಸ್ JP ಸರ್ ಎಲ್ಲೂ. ನಮ್ಮದು 92 ಬ್ಯಾಚ್. ಆ ನಂತರದ ಗೌರ್ಮೆಂಟ್ ಆಯಿತು. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಹೋಗಿ TTC ಒಬ್ಬರೇ ಇದ್ದೀವಿ. ಆಗೆಲ್ಲರೂ ನಮ್ಮ ನಂದಿಯವರು ಅಂದರೆ ತುಂಬ ಏನೋ ಕೆಟ್ಟದ ಭಾವನೆ ಇತ್ತು. ಈಗ ನಮ್ಮ ಟೀಚರ್ಸ್ ಹೇಳೋದು ಕೇಳಿದ್ರೆ ತುಂಬ ನಮಗೂ ಹೆಮ್ಮೆ ಆಗುತ್ತೆ. ನಾನು ಅಷ್ಟಿಗೆ